म्लेच्छप्राय क्षत्रहन्त्रे नमस्ते कल्किरूपिणे श्रीगुरुभ्यो नमः। भागवतस्य द्वितीये स्कन्धे सप्तमे अध्याये 38 श्लोकः। ಎರಡನೇ ಸ್ಕಂದದ 7ನೇ ಅಧ್ಯಾಯದ 38ನೇ ಶ್ಲೋಕः। ಭಗವತಃ ಕಲ್ಕಿರೂಪಿಣಃ ಹರೇಃ म्लेच्छप्राय क्षत्रहन्तुः कार्यं महिमानं च वर्णयन् अत्र इदानीं समुपतिष्ठते। कलियुगस्य अन्तिमे भागे सतामपि गेहेषु हरेः कथाः अर्थात श्रवणं मननं ध्यानं च नैव भविष्यन्ति। द्विजाः अपि पाषण्डमेव मतम् अवलम्बन्ते। धर्मद्विष एव राज्यधुरं वहन्ति। यज्ञाः श्राद्धक्रियाश्च नैव प्रवर्तिष्यन्ते। तदा एतान् सर्वान् शास्तुकामः स्वयं भगवान् नारायणः कल्किरूपेण अवतरिष्यति। ಕಲಿಯುಗದಲ್ಲಿ ಕೊನೆ ಕಾಲದಲ್ಲಿ ಸಜ್ಜನರ ಮನೆಯಲ್ಲಿಯೂ ಕೂಡ ಭಗವಂತನ ಕಥೆ ಅಂತನ್ನುವುದು ಕೇಳಬರದಂತೆ ಆಗಿ ಹೋಗ್ತದೆ. ಕಥೆ ಅಂದರೆ ಪಾಠ ಪ್ರವಚನ, ಒಟ್ಟಾರೆ ಶ್ರವಣ ಮನನ ಧ್ಯಾನ, ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾದಂತಹ ಏನು ಜಿಜ್ಞಾಸ ಅಂತ ಹೇಳ್ತಾರೆ, ಅದ್ಯಾವುದು ಕೂಡ ಇಲ್ಲದಂತಾಗ್ತದೆ. ಹೇಳುವವರು ಕೇಳುವವರು, ಪಾಠ ಪ್ರವಚನಾದಿಗಳನ್ನು ಹೇಳುವವರು ಕೇಳುವವರು ಇಲ್ಲ ಅಂತಾಗ್ತಾರೆ. ಶ್ರವಣವೇ ಇಲ್ಲ ಅಂತಾದ್ಮೇಲೆ ಮನನ ಎಲ್ಲಿದು? ಧ್ಯಾನ ಮಾಡಲಿಕ್ಕೆ ಪುರುಸೊತ್ತು ಯಾರಿಗಿದ್ದಿತ್ತು? ಇಂಥ ಒಂದು ಸ್ಥಿತಿ ಬಂದು ಒದಗ್ತದೆ. ಯಾರು ಧರ್ಮದ ತತ್ವಜ್ಞಾನದ ಜವಾಬ್ದಾರಿಯನ್ನು ಹೊತ್ತಿರಬೇಕಾದಂಥ ಜ್ಞಾನಿಗಳಾದ ಬ್ರಾಹ್ಮಣರಿದ್ರು, ಅವರೇ ಪಾಖಂಡ ಧರ್ಮವನ್ನು ಅಥವಾ ಪಾಷಂಡ ಧರ್ಮವನ್ನು ಅವಲಂಬಿಸಿಬಿಡ್ತಾರೆ. ಹೀಗೆ ಸನಾತನ ಧರ್ಮಕ್ಕೆ ವಿರೋಧಿಯಾದಂತಹ ಆಚಾರ ವಿಚಾರಗಳೇ ಎಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಮೇಲ್ಗೈ ಪಡೆದು ಬಿಡ್ತವೆ. ಧರ್ಮದ ವಿರೋಧಿಗಳೇ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ. ಇಲ್ಲಿ ಹೇಳ್ತಿರುವಂತಹ ಲಕ್ಷಣಗಳು ಕೆಲವು ಈಗಾಗಲೇ ಕಾಣಿಸಿಕೊಂಡಿವೆ, ನಾವು ಅದನ್ನು ನೋಡ್ತಾ ಇದ್ದೇವೆ. ಮೊನ್ನೆ ವ್ಯಾಸಾವತಾರ ಇತ್ಯಾದಿಗಳನ್ನು ನಾವು ನೋಡುವಾಗಲೇ ವ್ಯಾಸರು ಈಗ 5,000 ವರ್ಷದ ಹಿಂದೆ ಅವತರಿಸಿ ಏನು ವೇದ ವಿಭಾಗ ಮಾಡಿಕೊಟ್ಟಿದ್ರು, ಪುರಾಣದ ರಚನೆ ಮಾಡಿದ್ರು, ವೇದದ ಶಾಖೆಗಳನ್ನು ಮಾಡಿಕೊಟ್ಟಿದ್ರು. ಆ ಎಲ್ಲ ವೇದ ಶಾಖೆಗಳು ಈಗ 1000ಕ್ಕಿಂತ ಹೆಚ್ಚಾಗಿ ವೇದ ಶಾಖೆಗಳಿದ್ದು ಇವತ್ತು ಕೇವಲ 10-20 ಬೆರಳೆಣಿಕೆಯಷ್ಟು ವೇದ ಶಾಖೆಗಳು ಇರೋದನ್ನು ನಾವೀಗಾಗಲೇ ನೋಡಿದ್ದೇವೆ. ಪಾಠ ಪ್ರವಚನ ಇತ್ಯಾದಿಗಳಲ್ಲಿ ಆ ವೇದಗಳು, ಭಾರತ, ಭಾಗವತ ಇತ್ಯಾದಿ ಪುರಾಣಗಳು ಬಳಕೆಯಲ್ಲಿ ತಪ್ಪಿ ಹೋಗಿದ್ದೇ ಅದಕ್ಕೆ ಕಾರಣ. ಹೀಗೆ ಎಲ್ಲಿ ಭಗವಂತನ ಕುರಿತಾದ ಶ್ರವಣ ಮನನ ನಡೀಬೇಕಾಗಿತ್ತೋ, ಧ್ಯಾನ ನಡೀಬೇಕಾಗಿತ್ತೋ, ಅಲ್ಲಿಯೇ ಅದಕ್ಕೆ ಧಕ್ಕೆ ಬಂದೋದಗ್ತದೆ. ಈ ಜನರೇ ಬ್ರಾಹ್ಮಣರಾದವರು, ಜ್ಞಾನದ ಜವಾಬ್ದಾರಿಯನ್ನು ಹೊತ್ತವರೇ ವೇದ ವಿರೋಧಿ, ಸನಾತನ ಧರ್ಮ ವಿರೋಧಿ ಮಾರ್ಗವನ್ನು ಅವಲಂಬಿಸ್ತಾರೆ. ಶೂದ್ರರೇ ರಾಜರಾಗ್ತಾರೆ. ಈ ಅರ್ಥವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಶೂದ್ರ ರಾಜರಾಗುವುದಂದ್ರೆ ಕ್ಷತ್ರಿಯರೇ ರಾಜರಾಗಬೇಕಾಗಿತ್ತು. ಆ ಕ್ಷತ್ರಿಯರ ಆಡಳಿತ ತಪ್ಪಿ ಶೂದ್ರ ರಾಜರಾಗ್ತಾರೆ ಅಂತ ಅದರ ಅರ್ಥ ಏನಲ್ಲ. ವೃಷಳ ಅಂತ ಶಬ್ದ ಇದೆ. ವೃಷಳ ಅಂದ್ರೆ ಧರ್ಮಕ್ಕೆ ನಾಶಕರಾದವರು ಅಂತ ಅರ್ಥ. ಅದನ್ನು ವಿಜಯಧ್ವಜರು
ಮೊದಲಾದವರು ಹಾಗೆ ಅರ್ಥ ಬರೆದಿದ್ದಾರೆ. ಧರ್ಮನಾಶಕಾಹ ವೃಷಲಾಹ ಅಂತ ಮನುಸ್ಮೃತಿಯಲ್ಲಿ ಹಾಗೊಂದು ನಿರ್ವಚನ ಕಂಡು ಬರ್ತದೆ. ವೃಷೋ ಹಿ ಭಗವಾನ್ ಧರ್ಮ ತಸ್ಯ ಯಃ ಕುರುತೆ ಹ್ಯಲಂ ವೃಷಲಂ ತಂ ವಿದುರ್ದೇವಾಹ ತಸ್ಮಾತ್ ಧರ್ಮಂ ನ ಲೋಪಯೇತ್ ಅಂತ. ವೃಷ ಅಂದ್ರೆ ಸ್ವಯಂ ಭಗವಾನ್ ಧರ್ಮ. ಆ ಧರ್ಮಕ್ಕೆ ಯಾರು ಚ್ಯುತಿ ತರ್ತಾರೆ, ಅದರ ಅಲಂ ಅಂದ್ರೆ ಅದರ ನಾಶ, ಅದಕ್ಕೊಂದು ಸಮಾಪ್ತಿಯನ್ನು ಯಾರು ತರ್ತಾರೆ ಅವರನ್ನೇ ವೃಷಳರು ಅಂತ ಹೀಗೆ ಕರೀತಾರೆ. ಆದ್ದರಿಂದ ಧರ್ಮಕ್ಕೆ ಧಕ್ಕೆ ತಂದು ಒದಗುವ ಪ್ರವೃತ್ತಿ ಇದ್ದವರು ಅಲ್ಲಿ ಸಿಂಹಾಸನದಲ್ಲಿ ಕೂತಿರ್ತಾರೆ ಅಂತ ಅದರ ತಾತ್ಪರ್ಯ. ಇವತ್ತು ನಾವು ನೋಡ್ತಿದ್ದೇವೆ ಅದನ್ನು. ಧರ್ಮಕ್ಕೆ ಉದ್ದೇಶಪೂರ್ವಕವಾಗಿ ವಿರೋಧ ಮಾಡುವವರು, ಧರ್ಮಕ್ಕೆ ಬೇಕಾದ, ಧರ್ಮಾಚರಣೆಗೆ ಬೇಕಾದ, ಆಚಾರ ವಿಚಾರಕ್ಕೆ ಬೇಕಾದ ವಾತಾವರಣವನ್ನೇ ನಾಶಪಡಿಸುವಂಥವರೇ ಆ ಅಧಿಕಾರದಲ್ಲಿ ಕೂತಿದ್ದಾರೆ. ಈ ಧರ್ಮವನ್ನ ಬೇಕಾಬಿಟ್ಟಿಯಾಗಿ ನಿಂದಿಸ್ತಾ ಇದ್ದಾರೆ ಕೂಡ. ಈಗಾಗಲೇ ಇಂಥ ಪ್ರವೃತ್ತಿ ಕಾಲಿಟ್ಟಿದೆ, ಇನ್ನು ಮುಂದೆ ಈ ಪ್ರವೃತ್ತಿ ಹೆಚ್ಚಾಗ್ತದೆ ಅಂತ ಇಷ್ಟೇ. ಈ ವೃಷೋಹಿ ಭಗವಾನ್ ಧರ್ಮ ಅಂತ ಈಗೇನು ಶ್ಲೋಕ ನೋಡಿದಲ್ಲ, ಇದು ಮಹಾಭಾರತದಲ್ಲಿ ಕೂಡ ಶಾಂತಿ ಪರ್ವದಲ್ಲಿ ಒಂದು ಕಡೆ ಬಂದಿದೆ. ಅಲ್ಲಿ ಒಂದೆರಡು ಶ್ಲೋಕಗಳು ಬರ್ತವೆ ಮಹಾಭಾರತದಲ್ಲಿ, ತುಂಬ ಚೆನ್ನಾಗಿವೆ ಅವು. ಯಸ್ಮಿನ್ ಧರ್ಮೋ ವಿರಾಜೇತ ತಂ ರಾಜಾನಂ ಪ್ರಚಕ್ಷತೆ ಯಸ್ಮಿನ್ ವಿಲೀಯತೆ ಧರ್ಮ ತಂ ದೇವ ವೃಷಲಂ ವಿದುಹು ಅಂತ ಇನ್ನೊಂದು ಶ್ಲೋಕ. ಎಂಥ ರಾಜ ಇದ್ದರೆ ಆ ಧರ್ಮಕ್ಕೆ ಒಂದು ಉತ್ತೇಜನ ಸಿಕ್ಕು ಅದು ವಿರಾಜಿಸ್ತದೋ ಅವನನ್ನು ರಾಜ ಅನ್ಬೇಕು. ಯಸ್ಮಿನ್ ವಿಲೀಯತೆ ಧರ್ಮ, ಎಂಥ ಆಡಳಿತಗಾರರು ಬಂದರೆ ಆ ಧರ್ಮ ಕ್ಷೀಣಿಸಿ ಹೋಗ್ತದೋ ಅಂಥವನನ್ನು ದೇವಾಹ ವೃಷಲಂ ವಿದುಹು, ದೇವತೆಗಳು ಅವನನ್ನು ವೃಷಲ ಅಂತ ಹೇಳ್ತಾರೆ ಅಂತ ಈಗ ಬಂದಿದೆ. ಧರ್ಮೇ ವರ್ಧಂತಿ ಸರ್ವಭೂತಾನಿ ಸರ್ವದಾ ತಸ್ಮಿನ್ ಹ್ರಸತಿ ಹ್ರೀಯಂತೆ ತಸ್ಮಾತ್ ಧರ್ಮಂ ನ ಲೋಪಯೇತ್. ಧರ್ಮ ಬೆಳೀತಾ ಇದ್ರೆ ಎಲ್ಲ ಭೂತಗಳು ಕೂಡ ಬೆಳೀತವೆ. ತಸ್ಮಿನ್ ಹ್ರಸತಿ, ಆ ಧರ್ಮಕ್ಕೇನಾದರೂ ಕ್ಷೀಣತೆ ಬಂದೊದಗಿದ್ರೆ ಎಲ್ಲ ಜೀವರು ಕೂಡ ಕ್ಷೀಣಿಸ್ತಾರೆ. ಆದ್ದರಿಂದ ಧರ್ಮಕ್ಕೆ ಯಾವತ್ತೂ ಲೋಪ ತರಬಾರದು. ಸ್ವಾಹ ಸ್ವಧಾ ವಷಟ್ ಅಂತ ಮುಂದಿದೆ. ಇದನ್ನೆಲ್ಲ ಉಪಯೋಗ ಮಾಡಿ ಈ ಶಬ್ದಗಳನ್ನು ಹೇಳಿ ಯಜ್ಞ ಮಾಡ್ತಾರೆ. ಅಲ್ಲಿ ಸ್ವಾಹಾಕಾರ ಮತ್ತು ವಷಟ್ಕಾರ ಇವೆರಡನ್ನು ಹೇಳಿ ಈ ಯಜ್ಞಾದಿಗಳನ್ನು ಮಾಡ್ತಾರೆ. ಸ್ವಧಾಕಾರವನ್ನು ಹೇಳಿ ಶ್ರಾದ್ದ ಇತ್ಯಾದಿಗಳನ್ನು ಮಾಡ್ತಾರೆ. ವಸ್ತುತಃ ಇಲ್ಲಿ ಹಂತಕಾರ ಅಂತ ಇನ್ನೊಂದಿದೆ. ಸ್ವಾಹಾಕಾರ, ಸ್ವಧಾಕಾರ, ವಷಟ್ಕಾರ ಮತ್ತು ಹಂತಕಾರ ಅಂತ. ಅದು ಒಂದನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಆಲೋಚನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಸರಸ್ವತೀ ದೇವಿ ಕುರಿತು ಒಂದು ವರ್ಣನೆ ಇದೆ. ತಸ್ಯಾಹ ಚತ್ವಾರಃ ಸ್ತನಾಃ ವಾಚಂ ಧೇನು ಉಪಾಸೀತ. ಈ ವಾಗ್ದೇವಿಯನ್ನು ಧೇನು ಅಂತ ನಾವು ಉಪಾಸಿಸಬೇಕಂತೆ. ಅವಳಿಗೆ 4 ಸ್ತನಗಳು, ಸ್ವಾಹಾಕಾರ, ವಷಟ್ಕಾರ, ಸ್ವಧಾಕಾರ ಮತ್ತು ಹಂತಕಾರ ಅಂತ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಇತ್ಯಾದಿ ರೂಪದಲ್ಲಿ ನಾವು ದೇವತೆಗಳಿಗೆ ಆಹುತಿ ಕೊಡ್ತೇವೆ. ಅವಳು ಅದಕ್ಕೆ ಸ್ವಾಹಾಕಾರ ಅಂತ ಕರೀತಾರೆ. ಅಗ್ನಿಯ ಪತ್ನಿಗೂ ಕೂಡ ಸ್ವಾಹ ಅಂತ ಹೆಸರು ಇರುವುದು ನಮ್ಗೆ ಗೊತ್ತಿದ್ದೇ ಇದೆ. ಅನೇಕ ಮಂತ್ರಗಳನ್ನು ಉಚ್ಚಾರ ಮಾಡುವಾಗ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನ ಹೇಳುವಾಗೆಲ್ಲ ವಷಟ್ ಇತ್ಯಾದಿಗಳನ್ನು ಹೇಳ್ತಿರ್ತೇವೆ. ಇದು ಕೂಡ ದೇವತೆಗಳ, ಭಗವಂತನ ಸನ್ನಿಧಾನ ವಿಶೇಷವನ್ನು ನಮ್ಮ ಅಂಗಾಂಗಗಳಲ್ಲಿ ಸ್ಥಾಪಿಸುವುದಕ್ಕಾಗಿ ಮಾಡುವಂಥದ್ದು. ಹೀಗೆ ಸ್ವಾಹಾಕಾರ ಮತ್ತು ವಷಟ್ಕಾರ ಅನ್ನುವ ಸ್ತನವನ್ನು ದೇವತೆಗಳು ಉಪಜೀವಿಸ್ತಾರಂತೆ, ಅದನ್ನು ಅವಲಂಬಿಸಿ ಬದುಕಿರ್ತಾರಂತೆ. ಸ್ವಧಾ ಅಂದರೆ ಪಿತೃಗಳ ಪತ್ನಿಗೆ ಸ್ವಧಾ ಅಂತ ಹೆಸರಿದೆ. ಪಿತೃಗಳ ಕುರಿತಾಗಿ ಏನು ಶ್ರಾದ್ದ ಇತ್ಯಾದಿಗಳನ್ನು ಮಾಡ್ತೇವೆ ಅಥವಾ ಬಲಿಹರಣದಲ್ಲಿ ಪಿತೃಗಳಿಗೆ ಆಹುತಿಯನ್ನು ಕೊಡ್ತೀವಿ, ಅದಕ್ಕೆ ವಷಟ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ಸ್ವಧಾಕಾರ ಅಂತ ಹೇಳ್ತಾರೆ, ವಷಟ್ಕಾರ ಅಲ್ಲ. ಹೀಗೆ ಸ್ವಧಾಕಾರದಿಂದ ನಡೆಯುವಂಥದ್ದು ಶ್ರಾದ್ದ ಇತ್ಯಾದಿ ಕಾರ್ಯಗಳು. ದೇವ ಕಾರ್ಯ ನಡೆಯುವುದಿಲ್ಲ, ಪಿತೃಕಾರ್ಯ ನಡೆಯುವುದಿಲ್ಲ, ಮಂತ್ರ ಜಪಾದಿಗಳು ನಡೆಯೋದಿಲ್ಲ ಅಂತ ಅರ್ಥ. ಮುಂದೆ ಹಂತಕಾರ ಅಂತಿದೆ.
ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹಂತಕಾರ ಅಂತ ಒಂದಿದೆ. ಈ ಮನುಷ್ಯರಿಗೆ ನಾವು ಭೋಜನ ಇತ್ಯಾದಿಗಳನ್ನು ಮಾಡಿಸುವಾಗ ಮನುಷ್ಯೇಭ್ಯೋ ಹಂತ ಅಂತ ಹೇಳಬೇಕಂತೆ. ಈ ಋಗ್ವೇದದ ಬಲಿಹರಣದಲ್ಲಿ ಮನುಷ್ಯೇಭ್ಯೋ ಹಂತ ಅಂತ ಒಂದು ಆಹುತಿ ಹಾಕೋದು ಕೇಳಿ ಬರ್ತದೆ. ಶಾಖಾಭೇದದಿಂದ ಮತ್ತೆ ಸೂತ್ರ ಭೇದದಿಂದ ಸ್ವಲ್ಪ ಏನಾದರೂ ವ್ಯತ್ಯಾಸ ಇರಬಹುದು. ಅಂತೂ ಹಂತಕಾರಂ ಮನುಷ್ಯ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಹೀಗೆ ಮನುಷ್ಯರಿಗೆ ಭೋಜನಾದಿಗಳನ್ನು ಮಾಡಿಸುವಾಗ ಹಂತ ಅಂತ ಹೇಳಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಹಂತಕಾರ ಎಂಬ ಸ್ತನವನ್ನು ಈ ದೇವತೆಗಳು ಮನುಷ್ಯರು ಉಪಯೋಗ ಮಾಡಿದರು. ಅದಕ್ಕಾಗಿ ಈ ಬಲಿಹರಣದಲ್ಲಿ ದೇವತೆಗಳಿಗೆ ಆಹುತಿ ಕೊಡ್ತಾರೆ, ಪಿತೃಗಳಿಗೆ ಪಿತೃಭ್ಯ ಸ್ವಧಾ ಅಂತ ಆಹುತಿ ಕೊಡ್ತಾರೆ. ಹಂತ ಮನುಷ್ಯೇಭ್ಯೋ ಹಂತ ಅಂತ ಅವರಿಗೂ ಒಂದು ಆಹುತಿ ಕೊಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಅತಿಥಿಗಳಿಗೆ ಕೊಡುವ ದಾನ ಅಂತ ಹಂತಕಾರ ಅಂತ ಅನ್ನೋದಕ್ಕೆ ಕೋಶಗಳಲ್ಲಿಯೂ ಶಬ್ದಾರ್ಥ ಕೌಸ್ತುಭ ಮೊದಲಾದ ಕೋಶಗಳಲ್ಲಿಯೂ ಅದನ್ನು ನಾವು ನೋಡಬಹುದು. ಬಲಿಹರಣದಲ್ಲೇ ಸನಕಾದಿಭ್ಯೋ ಮನುಷ್ಯೇಭ್ಯೋ ಹಂತ ಅಂತ ಒಂದು ಹೀಗೊಂದು ಸನಕಾದಿಗಳನ್ನು ಕುರಿತು ಒಂದು ಬಲಿ ಕೊಡುವುದಕ್ಕೆ ಕೇಳಿ ಬರ್ತದೆ. ಹಂತ ಅಂತ ಪ್ರಯೋಗ ಮಾಡಿ ಜಲದಾನ ಮಾಡ್ತಾರೆ. ಸನಕಾದಿಗಳಿಗೊಂದು ಪ್ರತ್ಯೇಕ ತರ್ಪಣ ಇದೆ. ಸನಕಸ್ತೃಪ್ಯತಾಂ ತಸ್ಯೈತದುದಕಂ ಹಂತ ಅಂತ ಹೀಗೆಲ್ಲ ಕೆಲವು ಕಡೆ ಕೇಳಿ ಬರ್ತದೆ. ಹೀಗೆ ಅದೊಂದನ್ನು ಇಟ್ಕೊಳ್ಬೇಕು ಅಂತ ನಂದು ಆಲೋಚನೆ. ಅಂತೂ ದೇವತೆಗಳ ಉಪಾಸನೆ, ಪಿತೃಗಳ ಉಪಾಸನೆ, ಮತ್ತೆ ಮನೆಗೆ ಬಂದ ಅತಿಥಿಗಳಿಗೆ ಆರಾಧನೆ, ಇದು ಯಾವುದೂ ಇಲ್ಲದಂತಾಗ್ತದೆ. ಕೇವಲ ಮನುಷ್ಯ ಸ್ವಾರ್ಥಿಯಾಗಿ ಬಿಡ್ತಾನೆ. ಅಂಥ ಒಂದು ಪ್ರಸಂಗ ಬಂದಾಗ ಈ ಭಗವಂತ ಅಲ್ಲಿ ಕಲ್ಕಿ ರೂಪದಿಂದ ಬರ್ತಾನೆ ಅಂತ ಅದರ ತಾತ್ಪರ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದ 165ನೇ ಶ್ಲೋಕದಲ್ಲಿ ಕಲ್ಕಿ ಅವತಾರದ ಬಗ್ಗೆ ಬರ್ತದೆ. ಧರ್ಮ, ಜ್ಞಾನ ಮೊದಲಾದ ಗುಣಗಳಿಗೆ ಧಕ್ಕೆ ಬಂದಾಗ ದೇವತೆಗಳು ಭಗವಂತನನ್ನು ಮೊರೆ ಹೋಗ್ತಾರೆ. ಆಗ ಶಂಭಲ ಅನ್ನುವ ಗ್ರಾಮದಲ್ಲಿದ್ದ ವಿಷ್ಣು ಯಶಸ್ ಎಂಬ ಮುನಿಯ ಪತ್ನಿಯಲ್ಲಿ ಈತ ಕಲ್ಕಿ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ಕಲೆಯಸ್ತು ಕಾಲ್ಕಾರತಯೇವ ಕಲ್ಕಿ. ಕಲಿಯನ್ನ ತಿರಸ್ಕಾರ ಮಾಡುವುದರಿಂದ, ಆತನಿಗೊಂದು ತಕ್ಕ ಶಾಸ್ತಿ ಮಾಡುವುದರಿಂದ ಈತನಿಗೆ ಕಲ್ಕಿ ಅಂತ ಕರೀತಾರೆ. ಕಲ ಅಂದ್ರೆ ಜ್ಞಾನ, ಕ ಅಂದ್ರೆ ಸುಖ. ಜ್ಞಾನ ಮತ್ತು ಸುಖ ಸ್ವರೂಪನಾದ್ರಿಂದ ಅವನಿಗೆ ಕಲ್ಕಿ ಅಂತ ಹೆಸರು. ಒಂದೇ ದಿನದಲ್ಲಿ ಈ ದುಷ್ಟರನ್ನೆಲ್ಲ ಸದೆ ಬಡಿತಾನೆ. ದುಷ್ಟರೇ ಹೆಚ್ಚಿರ್ತಾರಾದ್ರಿಂದ ಒಂದೇ ದಿವಸದಲ್ಲಿ ಅದೆಲ್ಲರನ್ನು ಸದೆ ಬಡಿತಾನೆ. ಅಂದ್ರೆ ಪ್ರಧಾನರನ್ನು ಸದೆ ಬಡಿತಿರಬೇಕು. ಕುದುರೆಯನ್ನೇರಿ ಅಧರ್ಮ ಪ್ರವೃತ್ತರಾದ ಎಲ್ಲರಿಗೂ ಒಂದು ತಕ್ಕ ಶಾಸ್ತಿ ಮಾಡ್ತಾನೆ. ಧರ್ಮದ ವ್ಯವಸ್ಥೆಯನ್ನು ಎತ್ತಿ ನಿಲ್ಲಿಸ್ತಾನೆ ಅಂತ ಇಷ್ಟಲ್ಲಿ ಕೇಳಿ ಬರ್ತದೆ. ಮುಂದೆ 39ನೇ ಶ್ಲೋಕ ಭಗವಂತನ ಮಾಯಾ ವಿಭೂತಿಗಳನ್ನು ಅಥವಾ ವಿಭೂತಿ ರೂಪಗಳನ್ನು ಬ್ರಹ್ಮದೇವರು ನಾರದರಿಗೆ ವರ್ಣನೆ ಮಾಡ್ತಾರೆ. ನಾನು, ಮುನಿಗಳು, 9 ಜನ ಪ್ರಜಾಪತಿಗಳು ಇವರೆಲ್ಲ ಸೃಷ್ಟಿ ಕಾರ್ಯದಲ್ಲಿ ಶಕ್ತಿಯನ್ನು ಪಡೀತೇವೆ. ಭಗವಂತನಿಗೆ ಅಂಗಭೂತರಾಗಿರ್ತೇವೆ. ಪಾಲನ ಕಾರ್ಯದಲ್ಲಿ ಧರ್ಮ, ಯಜ್ಞ, ಮನು, ದೇವತೆಗಳು, ರಾಜರು ಇವರೆಲ್ಲ
ಭಗವಂತನಿಂದಲೇ ಶಕ್ತಿಯನ್ನು ಪಡೀತಾರೆ, ಮತ್ತೆ ಅವನಿಗೆ ಅಂಗಭೂತರಾಗ್ತಾರೆ. ನಾಶ ಕಾರ್ಯಕ್ಕೆ ಅಧರ್ಮ, ರುದ್ರ, ಕ್ರೋಧವಶ ದೈತ್ಯರು ಇವರೆಲ್ಲ ಶಕ್ತಿಯನ್ನು ಪಡ್ಕೊಳ್ತಾರೆ. ಅವರೂ ಎಲ್ಲ ಭಗವಂತನ ವಿಭೂತಿ ರೂಪಗಳೇ. ಈ ಶ್ಲೋಕಕ್ಕೆ ವಿಜಯಧ್ವಜರು, ಯಾದವಾರ್ಯರು ಅರ್ಥ ಮಾಡಿದ್ದಾರೆ. ಮತ್ತೆ ಭಾಗವತ ತಾತ್ಪರ್ಯವೂ ಇದಕ್ಕಿದೆ. ಅಲ್ಲಿ ಚತುರ್ಮುಖ, ಅಹಂ ಅಂದ್ರೆ ನಾನು ಚತುರ್ಮುಖ, ಋಷಿಗಳು, ಕರ್ದಮಾದ ಋಷಿಗಳು, ಮರೀಚಿ ಮೊದಲಾದ 9 ಜನ ಪ್ರಜಾಪತಿಗಳು. ಇದು ಸರ್ಗೆ ಅಂದರೆ ಸೃಷ್ಟಿಯ ಸಮಯದಲ್ಲಿ ಪುರುಷಕ್ತಿ ಭಾಜ, ಪೂರ್ಣ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಮತ್ತೆ ಧರ್ಮ, ಮತ್ತೆ ಮಖಾಹ ಅಂದರೆ ಯಜ್ಞಗಳು, ಯಜ್ಞಾಭಿಮಾನಿ ದೇವತೆಗಳು. ಧರ್ಮ ಅಂದರೆ ಯಮಧಂತ ಧರ್ಮಂದೇ ಒಂದು ರೂಪ. ಮನುಗಳು ಅಂದರೆ 14 ಜನ ಮನುಗಳು, ದೇವತಾ ಶ್ರೇಷ್ಠರು. ಮತ್ತೆ ಇಂದ್ರರು ಕೂಡ 14 ಮನ್ವಂತರಗಳೇ 14 ಜನ ಮನುಗಳಿದ್ದಾರೆ. ಹಾಗೆ 14 ಜನ ಇಂದ್ರರಿದ್ದಾರೆ. ಮತ್ತೆ ಪ್ರಿಯವ್ರತ ಮೊದಲಾದ ರಾಜರು, ಇವರೆಲ್ಲರೂ ಕೂಡ ಸ್ಥಿತಿ ಕಾಲ ಬಂದಾಗ ಶಕ್ತಿಯನ್ನು ಪಡ್ಕೋತಾರೆ. ಮತ್ತೆ ಪ್ರಳಯ ಕಾಲ ಬಂದಾಗ, ನಾಶ ಕಾಲ ಬಂದಾಗ ಅಧರ್ಮ, ಇದು ನಿವೃತ್ತಿ ಅಂತ ಕೆಲವು ಕಡೆ ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯ ಅಧರ್ಮ ಅಂದ್ರೆ ನಿವೃತ್ತಿ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಪೀಠ ಪೂಜಾ, ಆವರಣ ಪೂಜಾ ಇತ್ಯಾದಿ ಕಡೆಗಳಲ್ಲಿ ವೈರಾಗ್ಯಾಧಿಪತಿಯಾದವನು ಶಿವ, ಅಧರ್ಮಾಧಿಪತಿಯಾದವನು ನಿವೃತ್ತಿ ಅಂತ ಹೀಗೆಲ್ಲ ಬರ್ತದೆ. ಆದ್ದರಿಂದ ಅಧರ್ಮ ಅಂದರೆ ನಿವೃತ್ತಿ ಅಂತ ಅರ್ಥ ಹೇಳಿದ್ದಾರೆ ಗೋವಿಂದಾಚಾರ್ಯರು. ಉಳಿದವರೇನು ಅದ್ರ ಬಗ್ಗೆ ಹೇಳಲಿಲ್ಲ. ಅಧರ್ಮ ಹರ ಅಂದರೆ ರುದ್ರ, ಮತ್ತು ಮನ್ಯುವಶಾಹ, ಕ್ರೋಧವಶ ಅನ್ನುವಂಥ ಒಂದು ದೈತ್ಯರ ಗುಂಪು. ಇದರಲ್ಲಿ ಕೆಲವರು ತಾಮಸರಿದ್ದಾರೆ, ಕೆಲವರು ಸಾತ್ವಿಕರಿರ್ತಾರೆ. ಇಲ್ಲಿ ನಾವು ನೋಡಿದ ಚೀಟಿಯಲ್ಲಿ, ಇಲ್ಲಿ ನೋಡಿದಂಥ ಪಟ್ಟಿಯಲ್ಲಿ. ಆದರೆ ತಾಮಸರು ಕೂಡ ಭಗವಂತನಿಗೆ ಒಂದು ಅಂಗರೇ ಆಗಿರ್ತಾರೆ. ಅವರು ಸಜ್ಜನರನ್ನು ಸಂಹರಿಸ್ತಾರೆ. ಆದ್ದರಿಂದ ಮತ್ತೆ ಸಜ್ಜನಿಗೆ ರಕ್ಷಕನಾಗಿ ಭಗವಂತ ಬರ್ತಾನೆ, ದೇವತೆಗಳು ಬರ್ತಾರೆ. ಹೀಗೆ ಸಂಹಾರ ಕಾರ್ಯದಲ್ಲಿ ಒಂದು ರೀತಿಯಾದ ಅಂಗತ್ವವನ್ನು ಆ ತಾಮಸ ದೇವತೆಗಳು, ತಾಮಸರು ಕೂಡ ರಾಕ್ಷಸರು ಪಡೀತಾರೆ ಅಂತ ತಿಳ್ಕೋಬಹುದು. ಮಾಯಾ ವಿಭೂತಿಗಳು ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಮಾಯೆಯ ಹರಿಚ್ಛಯ ವಿಭೂತಿ ಐಶ್ವರ್ಯಂ ಯಶಾಂತೆ. ವಿಭೂತಿ ಅಂದರೆ ಐಶ್ವರ್ಯ. ಭಗವಂತನ ಇಚ್ಛೆಯಿಂದ ಯಾರಿಗೆ ಒಂದು ಐಶ್ವರ್ಯ ಬಂದು ಒದಗಿರ್ತದೆ ಅವರನ್ನ ಮಾಯಾ ವಿಭೂತಿಗಳು ಅಂತ ಹೇಳ್ತಾರೆ. ಮಾಯೆಯ ವಿಭೂತಿ ನಾಮ ಐಶ್ವರ್ಯಂ. ಮಾಯಾ ಅಂದರೆ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯಿಂದ ಯಾರು ಇಂಥ ಕೆಲವು ಐಶ್ವರ್ಯವನ್ನು, ಅದೇನು ಬಹಳ ದೊಡ್ಡ ಐಶ್ವರ್ಯ ಇಲ್ಲದೇ ಇರಬಹುದು, ಸೀಮಿತವಾದ ಐಶ್ವರ್ಯವೇ ಇರಬಹುದು, ಅದನ್ನು ಪಡ್ಕೊಂಡವ್ರನ್ನ ಮಾಯಾ ವಿಭೂತಿಗಳು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಅರ್ಥನೂ ಇದೆ, ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. ಮಾಯಾ ಅಂದರೆ ಹರಿಯ ಇಚ್ಛೆ ಅಂತ ಅರ್ಥ ಇದ್ದೇ ಇದೆ. ಅದರಿಂದ ವಿಭೂತಿ ಅಂದರೆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು. ವಿಭೂತಿ ಅಂದರೆ ಸನ್ನಿಧಾನ ಅಂತ ಅರ್ಥ. ಮಾಯೆಯ ವಿಭೂತಿ ಯಶಾಂತೆ ಮಾಯಾ ವಿಭೂತೆಯ ಅಂತ ಮತ್ತೊಂದು ಅರ್ಥವೂ ಕೂಡ ಕೇಳಿ ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಶ್ಲೋಕ ಬರ್ತದೆ, ನನಗದೀಗ ನೆನಪಿಗೆ ಬರ್ತದೆ. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇದ್ ವಿರಿಂಚಸ್ಥ ಸೃಜತೆ ವಿಷ್ಣುರವ್ಯಯ ಅಂತ. ಈ ಮತ್ಸ್ಯ ಮೊದಲಾದ ರೂಪದಿಂದ ಭಗವಂತ ಪೋಷಣೆ ಮಾಡ್ತಾನಂತೆ ಜಗತ್ತಿಗೆ. ಪೋಷಣೆ ಅಂದರೆ ಅದು ಪಾಲನೆಯೇ, ಮತ್ತೇನಲ್ಲ. ಮತ್ತೆ ಆ ಮತ್ಸ್ಯ ರೂಪದಿಂದ ಹಯಗ್ರೀವ ಅನ್ನುವ ದೈತ್ಯನನ್ನು ಕೊಂದಾಕಿ ವೇದಗಳನ್ನು ಅವನು ಭಗವಂತನಿಗೆ ಕೊಟ್ಟದ್ದು ಕೂಡ ಗೊತ್ತಿದೆ. ಅದೆಲ್ಲ ಒಂದು ಪಾಲನೆಯೇ. ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್. ರುದ್ರನಲ್ಲಿ ಇದ್ದು ನರಸಿಂಹ ರೂಪದ ಭಗವಂತ ಜಗತ್ತಿನ ನಾಶವನ್ನು ಮಾಡ್ತಾನೆ. ಇಲ್ಲಿ ಆ ನಾಶಕ್ಕೆ ಕಾರಣವಾದ ಒಂದು ರೂಪ ಹರ ಅಂತ ಇಲ್ಲಿ ಬಂದದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಸೃಜತೆ ವಿಷ್ಣು ವಿರಿಂಚಸ್ಥ ಸೃಜತೆ ವಿಷ್ಣುರವ್ಯಯ. ಚತುರ್ಮುಖ ಬ್ರಹ್ಮನಲ್ಲಿ ನಿಂತು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಬಂದಿದೆ. ಅದು ಕೂಡ ಅಹಂ, ನಾನು, ಈ ಪ್ರಜಾಪತಿಗಳು ಇವರೆಲ್ಲರೂ ಕೂಡ ಭಗವಂತನ ಸೃಷ್ಟಿ ಕಾರ್ಯಕ್ಕೆ ಮಾಯಾವಿಭೂತಿಗಳು, ಅಂಗರು ಅಂತ ಚತುರ್ಮುಖ ಬ್ರಹ್ಮ ಹೇಳಿಕೊಂಡದ್ದು ಗೊತ್ತಾಗ್ತದೆ. ಈ ಶ್ಲೋಕದ ಪಾಠ ಸ್ವಲ್ಪ ಬೇರೆ ಇದ್ದಂತಿದೆ ಶ್ರೀಧರರು ಮೊದಲಾದವ್ರ ಕಡೆ.
ಅವರು ಸರ್ಗೇ ತಪೋ ಅಂತ ಹೀಗೆ ಇಟ್ಕೊಂಡಿದ್ದಾರೆ. ಸರ್ಗೇತು ಯೋಹಂ ಋಷಯ ಅನ್ನುವುದು ನಮ್ಮ ಪಾಠ, ಸರ್ಗೇ ತಪೋಹಂ ಋಷಯ ಅಂತ ಶ್ರೀಧರರ ಪಾಠ ಇದೆ. ಈ ಸೃಷ್ಟಿ ಕಾಲದಲ್ಲಿ ಸರ್ಗ ವಿಷಯಕ ತಪಶ್ಶಾಲಿತ್ವಾತ್, ಸೃಷ್ಟಿಯ ಕುರಿತಾಗಿ ತಪಸ್ಸನ್ನು ನಾನು ಮಾಡುವುದರಿಂದ ನಾನು ತಪಸ್ಸು ಅಂತ ವರ್ಣನೆ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಮನ್ಯುವಿಷ ಅನ್ನುವ ಶಬ್ದಕ್ಕೆ ಸರ್ಪಗಳು ಅಂತ ಅರ್ಥ ಮಾಡಿದ್ದಾರೆ ಶ್ರೀಧರರು ಮತ್ತು ವೀರರಾಘ್ ಅವರು. ಭಾರತ ದರ್ಶನ ಪ್ರಕಾಶನದಲ್ಲಿ ಕ್ರೋಧವಶ ಎಂಬ ಹೆಸರಿನ ಸರ್ಪಗಳು ಅಂತ ಮಾಡಿದ್ದಾರೆ. ಕ್ರೋಧವಶ ಅನ್ನುವುದೊಂದು ದೈತ್ಯರ ಗುಂಪಿಗೆ ಹೆಸರು, ಅವರೇ ಸರ್ಪಗಳ ರೂಪದಲ್ಲಿ ಇರ್ತಾರೆ ಅಂತ ಅವರ ತಾತ್ಪರ್ಯವೋ ಹೇಗೆ ಅದು ಗೊತ್ತಾಗೋದಿಲ್ಲ. ಅಂತೂ ದೈತ್ಯರು ಅನ್ನುವುದನ್ನು ಇಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು. ಮಾಯೆ ಅನ್ನೋ ಶಬ್ದ ಬಂದ ಕೂಡಲೇ ಅನೇಕ ಜನ ವ್ಯಾಖ್ಯಾನಕಾರರು ಅನೇಕ ಥರ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಮಾಯೆ ಅಂದರೆ ತ್ರಿಗುಣಾತ್ಮಕವಾದ ಅವಿದ್ಯೆ, ಅವಿದ್ಯೆಯಿಂದ ಭಗವಂತ ಅನೇಕ ರೂಪವನ್ನು ತಾಳುವುದು ಅಂತ ಕೆಲವರ ವ್ಯಾಖ್ಯಾನ. ಅಲ್ಲಿ ಅಧ್ಯಾತ್ಮ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಹರಿಚ್ಛಯ ವಿಭೂತಿರಿಯ ಬ್ರಹ್ಮಾದೀನಾಂ ಸದಾ ಭವೇತ್ ಇಚ್ಛೆಯಾವ ಬಹುವಿಧ ತೇಷು ವಿಷ್ಣು ಸ್ವಯಂ ಸ್ಥಿತಃ ಅಥೋ ಮಾಯಾವಿಭೂತಿತ್ವಂ ತೇಷಾಂ ಮತ್ಸ್ಯಾದಿಕಾ ಸ್ವಯಂ. ಈ ಮತ್ಸ್ಯ ಕೂರ್ಮ ಮೊದಲಾದ ರೂಪಗಳಿವೆಯಲ್ಲ, ಅವು ಕೂಡ ಭಗವಂತನ ಮಾಯಾವಿಭೂತಿಗಳೇ. ಹೇಗೆ ಅಂದರೆ ಭಗವಂತನಿಂದ ಅಭಿನ್ನವಾದ, ಅವನ ಸ್ವರೂಪ ಶರೀರದಿಂದ ಅಭಿನ್ನವಾದ ರೂಪಗಳು, ಅವನ ಅವತಾರಗಳು. ಇನ್ನು ಬ್ರಹ್ಮಾದಿಗಳನ್ನು ಮಾಯಾವಿಭೂತಿ ಅಂತ ಹೇಳುವುದು ಯಾಕೆ ಅಂದರೆ, ವಿಭೂತಿ ಅಂದರೆ ಒಂದು ಐಶ್ವರ್ಯ. ಭಗವಂತನ ಇಚ್ಛೆಯಿಂದ ಒಂದು ವಿಶಿಷ್ಟವಾದ ಐಶ್ವರ್ಯ, ಒಂದು ಶಕ್ತಿ ಅವರಿಗೆ ಸಿಗ್ತದೆ. ಹೀಗೆ ವಿಭೂತಿ ಅಂದರೆ ಐಶ್ವರ್ಯ, ಮಾಯ ಅಂದರೆ ಭಗವಂತನ ಇಚ್ಛೆ. ಅವನ ಇಚ್ಛೆಯಿಂದ ಬಂದಂತಹ ಐಶ್ವರ್ಯ, ಒಂದು ಶಕ್ತಿ ಸಾಮರ್ಥ್ಯ ಇದ್ದವರು ಅಂತ ಒಂದರ್ಥ. ಅಥವಾ ಬಹುವಿಧ ತೇಷು ವಿಷ್ಣು ಸ್ವಯಂ ಸ್ಥಿತಃ, ಅವರಲ್ಲಿ ಅನೇಕ ರೂಪಗಳಿಂದ ಭಗವಂತ ಸನ್ನಿಹಿತನಾಗ್ತಾನೆ. ಈ ಸನ್ನಿಹಿತನಾಗ್ತಾನೆ ಅಂತನ್ನುವುದು ಇನ್ನೊಂದು ವ್ಯಾಖ್ಯಾನ. ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದವರು ಅಂತ ಒಂದರ್ಥ, ಭಗವಂತನಿಂದ ಕೊಡಲ್ಪಟ್ಟಂತಹ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದವರು ಅಂತ ಇನ್ನೊಂದರ್ಥ. ಈ ಎರಡು ಅರ್ಥದಲ್ಲಿ ಅವರೆಲ್ಲ ಮಾಯಾವಿಭೂತಿಗಳು. ವಸ್ತುತಃ ಇಲ್ಲಿ ಲಕ್ಷ್ಮೀದೇವಿ ಹೆಸರು ಬರಲಿಲ್ಲ, ಅವಳೇ ನಿಜವಾದ ಮಾಯಾವಿಭೂತಿ. ಮಾಯೆ ಅಂತೂ ಅವಳಿಗೆ ಹೆಸರು, ವಿಭೂತಿ ಅಂತೂ ಅವಳಿಗೆ ಹೆಸರು ಇದ್ದೇ ಇದೆ. ಭಗವಂತನಿಂದ ಕೊಡಲ್ಪಟ್ಟಂತಹ ವಿಶಿಷ್ಟವಾದ ಶಕ್ತಿ ಏನಾದರೂ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯಾರಿಗಾದರೂ ಇದ್ದರೆ ಅದು ಲಕ್ಷ್ಮೀದೇವಿಗೆ ಮಾತ್ರ. ಮತ್ತೆ ಅವನ ವಿಶೇಷ ಸನ್ನಿಧಾನಕ್ಕೆ ಪಾತ್ರಳಾದವಳು ಅವಳು ಮೊದಲು, ಉಳಿದವರು ಆಮೇಲೆ. ಹೀಗೆ ಇವರೆಲ್ಲರೂ ಕೂಡ ಭಗವಂತನ ವಿಭೂತಿ ರೂಪಗಳು ಅಂತ ಕರೆಸ್ಕೊಂಡಿದ್ದಾರೆ. ಅವರೆಲ್ಲರಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ, ಸೃಷ್ಟಿ ಪಾಲನ ನಾಶ ಇತ್ಯಾದಿಗಳನ್ನು ಮಾಡ್ತಾನೆ. ಸ ಆತ್ಮ ಅಂಗಾಹ ನ್ಯನ್ಯ ದೇವತಾಹ ಅಂತ ತೈತ್ರಿಯ ಉಪನಿಷತ್ತು. ಭಗವಂತ ಆತ್ಮ, ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಅಂತ. ಸರ್ವತ್ರ ವ್ಯಾಪ್ತನಾದ್ರಿಂದ, ಸರ್ವಜ್ಞನಾದ್ರಿಂದ ಅವನಿಗೆ ಆತ್ಮ ಅಂತ ಹೆಸರು. ಸ ಆತ್ಮ, ಅವನು ಜಡಗಳಲ್ಲಿ ಚೇತನಗಳಲ್ಲಿ ಎಲ್ಲ ಕಡೆಯೂ ಕೂಡ ಇದ್ದಾನೆ, ಆದ್ರಿಂದ ಆತ್ಮ. ಅವನ ವ್ಯಾಪ್ತಿಗೆ ಒಳಗಾದಂತಹ ಈ ಎಲ್ಲ ದೇವತೆಗಳು ಕೂಡ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ರಾಕ್ಷಸರು, ಜಡಗಳು, ಹೀಗೆಲ್ಲವೂ ಕೂಡ ಅಂಗಾನಿ, ಆ ಭಗವಂತನ ಸೃಷ್ಟಿ ಪಾಲನ ನಾಶ ಮೊದಲಾದಕ್ಕೆ ಅಂಗಗಳು ಅಂತ ಕರೆಸಿಕೊಡ್ತವೆ. ಅಲ್ಲಿಗೆ ಈ 39ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.